Good morning, everyone. Welcome to special online session. So today we will discuss or we will review This chapter number 3, stack, and chapter number 4, network issue. Today we will talk about chapter 3 and chapter 4. Just recall ಮಾಡೋಣ. ಸೊ ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ yes, sir. ಪ್ಲೀಸ್. ಸೊ ಅವಶ್ಯಕತೆ ಬಿದ್ದಾಗ ನೀವು ನಿಮ್ಮ ಆಡಿಯೋನ ಆನ್ ಮಾಡಿಕೊಂಡು ಏನ್ ಮಾಡ್ಬೇಕು ಮಾತಾಡ್ಬೇಕು. ಸೊ ಇಫ್ ಐ ಆಸ್ಕ್ ಎನಿ ಕ್ವಶನ್, please answer. Don't hesitate to talk. Just unmute yourself. Sandeep, don't write on anything on screen. It is not playing. Sorry, sir. Okay? Okay, sir. Don't write. Done. ಸೊ ಈಗ ಫಸ್ಟ್ ಆಫ್ ಅಲ್ಲಿ ನಾವು ಸ್ಟಾಕ್ ಡೇಟಾ ಸ್ಟ್ರಕ್ಚರ್ ನ ಒಂದು ರಿವಿಷನ್ ಮಾಡೋಣ. ಅದಾದ್ಮೇಲೆ ಚಾಪ್ಟರ್ ನಂಬರ್ 4 ದಟ್ ಈಸ್ ಕ್ಯೂ ಡೇಟಾ ಸ್ಟ್ರಕ್ಚರ್ ನ ಒಂದು ರಿವಿಷನ್ ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರ್ ಆಗಿ ಕೆಲಸ ಮಾಡುತ್ತೆ. ರಿವಿಷನ್ ಗೈಡ್ ಟು ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಡೇಟಾ ಸ್ಟ್ರಕ್ಚರ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ದ ಸ್ಟಾಕ್. ಸೊ ಹಿಯರ್ what we will understand ಅಂದ್ರೆ the principal operations and real world applications as covered in the NCERT textbook. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕವರ್ ಆಗಿದೆ, ಸೊ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಕವರ್ ಆದಷ್ಟು ಕಂಟೆಂಟ್ ಲೈಕ್ ಪ್ರಿನ್ಸಿಪಲ್ ಯಾವ ಪ್ರಿನ್ಸಿಪಲ್ ಮೇಲೆ ಸ್ಟಾಕ್ ಅನ್ನೋದು ಕೆಲಸ ಮಾಡುತ್ತೆ, ಮತ್ತೆ ವಾಟ್ ಆರ್ ದ ಆಪರೇಷನ್ಸ್ ಆನ್ ಸ್ಟಾಕ್, ಹಾಗೆ ಸೊ ಒಂದಷ್ಟು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಥವಾ ಅಪ್ಲಿಕೇಶನ್ಸ್ ನ ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ನಾವು ಫಸ್ಟ್ ಕ್ವಶನ್ ಬರುವಂತದ್ದು ವಾಟ್ ಈಸ್ ಸ್ಟಾಕ್ ಅಂತ. ಸೊ ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಸ್ಟಾಕ್. You can see here, stack is a linear ordered collection of elements where insertion and deletion happens from the same end. Okay, ಇಲ್ಲೇನಾಗುತ್ತೆ, when you write a stack, ಸೊ ಇವಾಗ ಒಂದು ಸ್ಟಾಕ್ ನಾನು ಬರೀತಿದ್ದೀನಿ ಅಂದ್ರೆ, ಸೊ ಇನ್ಸರ್ಷನ್ ಮತ್ತೆ ಡಿಲೀಷನ್, ಸೊ ಎರಡೂ ಕೂಡ ಒಂದೇ ಎಂಡ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇನ್ಸರ್ಷನ್ ಅಂಡ್ ಡಿಲೀಷನ್ is happening at the same end is called stack. Okay, so elements ನಾವು ಸ್ಟಾಕ್ ನಲ್ಲಿ ಇನ್ಸರ್ಟ್ ಮಾಡ್ಬೇಕಾದ್ರೂ ಒಂದೇ ಎಂಡ್, ಡಿಲೀಟ್ ಮಾಡ್ಬೇಕಾದ್ರೂ ಒಂದೇ ಎಂಡ್. ದಟ್ ಇಸ್ ವಾಟ್ stack is a linear ordered collection of elements where insertion and deletion happens from the same end. Okay, so it follows the last in first out principle. You can see here, so it will follow the last in first out principle. You can see that last in first out principle, right? Next, that means the element inserted last is the first to be removed ಅಂತ. ಅಂದ್ರೆ ಲಾಸ್ಟ್ ಅಲ್ಲಿ ಯಾವ್ದನ್ನ ನಾವು ಇನ್ಸರ್ಟ್ ಮಾಡಿರ್ತೀವಿ ಸ್ಟಾಕ್ ಒಳಗೆ, so that is the first element will be removed from the stack. Okay, so in Python the stack is implemented using list with append and insertion for insertion and pop for deletion. ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿದೆ, ಸೊ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಸ್ಟಾಕ್ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ, ಇಫ್ ಯು ವಾಂಟೆಡ್ ಟು ಇಂಪ್ಲಿಮೆಂಟ್ ಸ್ಟಾಕ್ ಇನ್ ಪೈಥಾನ್, ಸೊ ವಿ ಯೂಸ್ ಲೀಸ್ಟ್ ಅನ್ನೋ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಹಾಗೆ ಆ ಒಂದು ಫಂಕ್ಷನ್ಸ್ ಏನಿದೆ ಅಂದ್ರೆ ವ್ಯಾಲ್ಯೂನ ಇನ್ಸರ್ಟ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ನಾವಿಲ್ಲಿ ಅಪೆಂಡ್ ಅಂಡ್ ಪಾಪ್ ಅನ್ನೋ ಒಂದು ಆಪರೇಷನ್ಸ್ ನ ಯೂಸ್ ಮಾಡ್ತೀವಿ. So append and pop operations are used for insertion and deletion respectively. Okay, so this is about definition of stack. So stack na definition artha aitu enu. So it is an ordered collection of elements where insertion and deletion takes place from a same end is called stack. In adra principle bandaga it follows last in first out principle.
ಸೊ ಅಂದ್ರೆ ಎಲಿಮೆಂಟ್ ಅನ್ನೋದು ಯಾವ್ದು ಇನ್ಸರ್ಟ್ ಆಗುತ್ತೆ ಲಾಸ್ಟ್ ಅಲ್ಲಿ ಅದನ್ನ ಫಸ್ಟ್ ಅಲ್ಲಿ ನಾವು ಸ್ಟಾಕ್ ಇಂದ ರಿಮೂವ್ ಮಾಡ್ತೀವಿ, ಅಥವಾ ಯಾವ್ದನ್ನ ನಾವು ಫಸ್ಟ್ ಅಲ್ಲಿ ಇನ್ಸರ್ಟ್ ಮಾಡಿರ್ತೀವಿ ಸ್ಟಾಕ್ ಒಳಕ್ಕೆ ಅದನ್ನ ಲಾಸ್ಟ್ ಅಲ್ಲಿ ನಾವು ಆಡ್ ಮಾಡ್ತೀವಿ, ಐ ಮೀನ್ ರಿಮೂವ್ ಮಾಡ್ತೀವಿ ಅಂತ. I'll show you one example like this. So if it is a stack, so we are adding an element from the same end. ಒಂದೇ ಎಂಡ್ ಇಂದ ನಾವು ಸ್ಟಾಕ್ ಒಳಗಡೆಗೆ ಆಡ್ ಮಾಡ್ತಾ ಇದೀವಿ. ಲೆಟ್ ಅಸ್ಯೂಮ್ ದಿಸ್ ಇಸ್ 1 and this is 2 and this is the 3. ಈಗ ನಾನು ರಿಮೂವ್ ಮಾಡ್ಬೇಕಂದ್ರೆ ಟಾಪ್ ಅಲ್ಲಿ ಯಾವ್ದಿದೆ? 3 ಇದೆ. ಯಾವ್ದಿದೆ? 3. So this 3 will be removed first. That is what? Last in. ಲಾಸ್ಟ್ ಅಲ್ಲಿ ಇನ್ ಆಗಿದೆ ಯಾವುದು? 3 and first out. ಸೊ ಅದನ್ನ ನಾನು ಫಸ್ಟ್ ಔಟ್ ಮಾಡ್ತೀನಿ, ಅದಾದ್ಮೇಲೆ 2, ಅದಾದ್ಮೇಲೆ 1. ಸೊ ಲೈಕ್ ದಿಸ್ we will remove the element from the stack. And finally ಇನ್ನೊಂದು ವಿಚಾರನ ಅರ್ಥ ಮಾಡ್ಕೋಬೇಕು. ಪೈಥಾನ್ ಅಲ್ಲಿ there is no built in data structure for stack ಅಂತಾನೆ built in data structure ಇಲ್ಲ. We need to implement it. ಸೊ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಲೀಸ್ಟ್ ಡೇಟಾ ಟೈಪ್ ಇಲ್ಲಿ ಯೂಸ್ ಆಗುತ್ತೆ. ಸೊ ಲೀಸ್ಟ್ ಅನ್ನೋ ಡೇಟಾ ಟೈಪ್ ಏನಿದೆ ನಮ್ಮಲ್ಲಿ ಪೈಥಾನ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಇಂಪ್ಲಿಮೆಂಟ್ ಸ್ಟಾಕ್ ಅಂಡ್ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ಕೊಳ್ತೀವಿ, ಹಾಗೆ ಪಾಪ್ ಫಂಕ್ಷನ್ ಕೂಡ ಯೂಸ್ ಮಾಡ್ಕೊಳ್ತೀವಿ ಟು ಇಂಪ್ಲಿಮೆಂಟ್ ಸ್ಟಾಕ್ ಡೇಟಾ ಸ್ಟ್ರಕ್ಚರ್. ನಾವ್ ಸೊ ವೆನ್ ಯು ಲುಕ್ ಅಟ್ ದ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನಾವು ನೋಡಿದಾಗ, ಒಂದಷ್ಟು ರಿಯಲ್ ವರ್ಡ್ ಎಕ್ಸಾಂಪಲ್ಸ್ ನಾವಿಲ್ಲಿ ನಾವು ನೋಡಿದಾಗ, ಸೊ ಪೀಲ್ ಆಫ್ ಪ್ಲೇಟ್ಸ್ ಅಂದ್ರೆ ಅಡಿಗೆ ಮನೆಯಲ್ಲಿ ನಾವು ಒಂದಷ್ಟು ಪ್ಲೇಟ್ಸ್ ನ ಜೋಡಿಸಿರ್ತೀವಿ, ಒಂದ್ರ ಮೇಲೆ ಅಡಿಗೆ ಮನೆಯಲ್ಲಿ ನಾವು ಜೋಡಿಸಿರ್ತೀವಿ ಪ್ಲೇಟ್ಸ್. ಸೊ ದಟ್ ಈಸ್ ಅ ಪೀಲ್ ಆಫ್ ಪ್ಲೇಟ್ಸ್ ಅಂತ ಹೇಳೋದು. ಸೊ peel off plates and you always add or remove from the top only. Once you are arrange the plates in a ಈ ತರ one by one ಜೋಡಿಸಿರ್ತೀರಾ ಅಂದ್ರೆ if you want to add element ಟಾಪ್ ಇಂದಾನೆ ಆಡ್ ಮಾಡ್ತೀವಿ, ರಿಮೂವ್ ಮಾಡ್ಬೇಕಾದ್ರೂ ಟಾಪ್ ಇಂದಾನೆ ರಿಮೂವ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಪೀಲ್ ಆಫ್ ಪ್ಲೇಟ್ಸ್ ಅಂತ. ನಾವು ಸ್ಟಾಕ್ ಆಫ್ ಬುಕ್ಸ್, ಹೇಗೆ ನೀವು ನಿಮ್ಮ ಬುಕ್ಸ್ ನ ಯಾವ ರೀತಿ ಜೋಡಿಸಿರ್ತೀರಾ? ಸೊ 1 by 1 ದಟ್ ಈಸ್ ಕಾಲ್ಡ್ ಹೀಪ್ ತರ, ಅಂದ್ರೆ ಒಂದ್ರ ಮೇಲೆ ಒಂದು ಜೋಡಿಸಿರ್ತೀವಿ. ದ ಲಾಸ್ಟ್ ಬುಕ್ ಪ್ಲೇಸ್ಡ್ ಇಸ್ ದ ಫಸ್ಟ್ ಒನ್ ಟು ಪಿಕ್ ಅಪ್. ಮೇಲ್ಗಡೆ ಯಾವ್ದನ್ನ ಪ್ಲೇಸ್ ಮಾಡಿರ್ತೀವಿ ಸೊ ಅದನ್ನ ಫಸ್ಟ್ ನಾವು ತಗೋತೀವಿ ಅಂತ. ದಟ್ ಈಸ್ ಕಾಲ್ಡ್ ಲಾಸ್ಟ್ ಬುಕ್ ಪ್ಲೇಸ್ಡ್ ಇಸ್ ದ ಒನ್ ಪಿಕ್ಡ್ ಫಸ್ಟ್ ಅಂತ. ಸೊ ಅದನ್ನೇ ನಾವು ಫಸ್ಟ್ ಏನ್ ಮಾಡ್ತೀವಿ? ತೆಗಿತೀವಿ. ದಟ್ ಈಸ್ ಕಾಲ್ಡ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಆಯ್ತು. ಹಾಗೇನೆ ಬ್ರೌಸರ್ ಹಿಸ್ಟ್ರಿ, ಸೊ ಇದು ಆಲ್ರೆಡಿ ನಾವು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂಗೆ. ಸೊ ಬ್ಯಾಕ್ ಬಟನ್ ಟೇಕ್ಸ್ ಯು ಟು ದ ಮೋಸ್ಟ್ ರೀಸೆಂಟ್ ವಿಸಿಟೆಡ್ ಪೇಜ್. ನೀವು ವೆಬ್ ಯಾವ್ದಾದ್ರು ಬ್ರೌಸ್ ಮಾಡ್ತಾ ಇದ್ದಾಗ, ವೆಬ್ಸೈಟ್ ಓಪನ್ ಮಾಡಿದಾಗ ಬ್ಯಾಕ್ ಬಟನ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಟ್ ಗೋಸ್ ಟು ದ ಪ್ರೀವಿಯಸ್ ಒನ್. ಸೊ ದಟ್ ಈಸ್ ಕಾಲ್ಡ್ ಬ್ಯಾಕ್ ಬಟನ್ ಟೇಕ್ಸ್ ಯು ಟು ದ ಮೋಸ್ಟ್ ರೀಸೆಂಟ್ ವಿಸಿಟೆಡ್ ಪೇಜ್. ಇದಕ್ ಮುಂಚೆ ನೀವು ಯಾವ್ದನ್ನ ನೋಡಿರ್ತೀರಾ ಸೊ ಆ ಪೇಜ್ಗೆ ತಗೊಂಡು ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಬ್ಯಾಕ್ ಬಟನ್ ಯೂಸ್. ಹಾಗೆ ಇಲ್ಲಿ ನಾವು ಬ್ರೌಸರ್ ಹಿಸ್ಟ್ರಿಯಲ್ಲೂ ಕೂಡ ಸೊ ಪ್ರೀವಿಯಸ್ ಆಗಿ ನಾವ್ ಏನೇನೆಲ್ಲ ಸರ್ಚ್ ಮಾಡಿದ್ವಿ ಅದನ್ನೆಲ್ಲವೂ ಕೂಡ ನಾವು ಬ್ರೌಸಿಂಗ್ ಹಿಸ್ಟ್ರಿಯಲ್ಲಿ ನೋಡ್ಬೋದು. ನೆಕ್ಸ್ಟ್ ಅಂಡು ರೀಡು ಎಡಿಟರ್ಸ್ ನ ನಾವು ಸ್ಟಾಕ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ, ಐ ಮೀನ್ ಸ್ಟಾಕ್ ಒಂದು ಪ್ರಿನ್ಸಿಪಲ್ ಅಲ್ಲಿ ಕೆಲಸ ಮಾಡೋ ಹಾಗೆ ಮಾಡ್ತೀವಿ. ದಟ್ ಈಸ್ ಅಂಡು ರೀಡು ಆಪರೇಷನ್ಸ್ ಅಥವಾ ಅಂಡು ರೀಡು ಎಡಿಟರ್ಸ್ ಆಲ್ಸೋ ವರ್ಕಿಂಗ್ ಆನ್ ದ ಬೇಸಿಸ್ ಆಫ್ ಸ್ಟಾಕ್ ಡೇಟಾ ಸ್ಟ್ರಕ್ಚರ್. ಸೊ ಮೋಸ್ಟ್ ರೀಸೆಂಟ್ ಆಕ್ಷನ್ ಈಸ್ ಅಂಡು ಫಸ್ಟ್. ರೀಸೆಂಟ್ ಆಗಿ ಯಾವ್ದನ್ನ ನೀವು ಡಿಲೀಟ್ ಮಾಡೋದು ಅಥವಾ ಇನ್ನೇನೋ ಮಾಡಿರ್ತೀರಾ ಅದನ್ನ ಅಂಡು ಮಾಡಿದಾಗ ಸೊ ಅಗೈನ್ ಇಟ್ ವಿಲ್ ಕಮ್ ಬ್ಯಾಕ್. ದಟ್ ಈಸ್ ಕಾಲ್ಡ್ ಸ್ಟಾಕ್ ಒಂದು ಯೂಸ್ ಅಂತ ಹೇಳ್ಬೋದು. ಸೊ ಈ ಒಂದು ಎಕ್ಸಾಂಪಲ್ಸ್ ನಾವು ನೋಡಿದಾಗ ಈ ಒಂದು ಎಕ್ಸಾಂಪಲ್ಸ್ ಎಲ್ಲದರಲ್ಲೂ ಕೂಡ ಸ್ಟಾಕ್ ನ ಇಂಪ್ಲಿಮೆಂಟ್ ಆಗಿರೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಇಸ್ ದೇರ್ ಎನಿ ಡೌಟ್ಸ್ ಇನ್ ದಿಸ್? No, sir. No, sir. Let's No, move on to the sir. next slide. Yes, No, sir. super. Right. Okay. So we will see push and pop core stack operations. So what do you mean by push? Push andre ಏನು? ಒಳ್ಳೇದು ಸರ್. Push ಅಂದ್ರೆ ಇನ್ಸರ್ಟ್ ಮಾಡೋದು, right? So we are inserting a new element into the stack. So stack ಒಳಗಡೆ ಎಲಿಮೆಂಟ್ ನ ನಾವು ಇನ್ಸರ್ಟ್ ಮಾಡ್ತಾ ಇದೀವಿ ಅಂದ್ರೆ, so where we are inserting that stack,
element at the top of the stock. Stock na top ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತಾ ಇದ್ವಿ. So two fundamental operations define the stock. All other functions support these two. ಯಾವ್ಯಾವುದು? So push ಮತ್ತೆ pop ಇವು ತುಂಬಾ ಫಂಡಮೆಂಟಲ್ ಆಗಿರುವಂತ ಒಂದು ಆಪರೇಷನ್ಸ್ ಆಗಿದೆ ಸ್ಟಾಕ್ ಅಲ್ಲಿ. So insert a new element at the top of the stock. If the stock is full, attempting push causes an overflow exemption. So in case stock empty iddu ಅಥವಾ stock ಅಲ್ಲಿ space available iddu, in case you want to add a new element, you can add element from the top ಅಥವಾ ಆಡ್ ಆಗುವಂತ ಎಲಿಮೆಂಟ್ ಟಾಪ್ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್ ಅಟ್ ದ ಟಾಪ್. ಸೊ ಟಾಪ್ ಅಲ್ಲಿ ನೀವ್ ಏನ್ ಮಾಡ್ತಾ ಇದೀರಾ, ಹೊಸ ಒಂದು ಎಲಿಮೆಂಟ್ ನ ಆಡ್ ಮಾಡ್ತಾ ಇದೀರಾ. ಹಾಗೆ ಇಫ್ ದ ಸ್ಟಾಕ್ ಈಸ್ ಫುಲ್, ಆಲ್ರೆಡಿ ಸ್ಟಾಕ್ ಅನ್ನೋದು ಫುಲ್ ಆಗಿದೆ ಅಂತ ಪ್ರಶ್ನೆ ಬಂದ್ರೆ, ದಟ್ ಮೀನ್ಸ್ ಯು ಆರ್ ಅಟೆಂಪ್ಟಿಂಗ್ ಪುಷ್ ಆಪರೇಷನ್, ಅಂದ್ರೆ ಯು ಆರ್ ಆಡಿಂಗ್ ಅ ನ್ಯೂ ಎಲಿಮೆಂಟ್ ಇನ್ ಟು ದ ಸ್ಟಾಕ್ ದಟ್ ಕಾಸಸ್ ಅಥವಾ ದಟ್ ಸ್ಟೇಟಸ್ ವಿ ಕಾಲ್ ಇಟ್ ಆಸ್ ಓವರ್ಫ್ಲೋ ಎಕ್ಸೆಂಪ್ಷನ್. ಓವರ್ಫ್ಲೋ ಅನ್ನೋ ಒಂದು ಎರರ್ ಅನ್ನೋದು ನಮ್ಗಲ್ಲಿ ಡಿಸ್ಪ್ಲೇ ಆಗುತ್ತೆ. ಯು ಕ್ಯಾನ್ ಸಿ ದ ಜನರಲ್ ಸಿಂಟ್ಯಾಕ್ಸ್ ಫಾರ್ ಆಡಿಂಗ್ ಅ ನ್ಯೂ ಎಲಿಮೆಂಟ್. ಸೊ ಗ್ಲಾಸ್ ಸ್ಟಾಕ್ ಡಾಟ್ append element. Here element is a new element which I wanted to add into the stack. Stack ಒಳಗಡೆ ಯಾವ ಎಲಿಮೆಂಟ್ ನ ಆಡ್ ಮಾಡ್ಬೇಕಿದೆ, that is called element. Using append function, I am adding. Yes, what is that? Vivo, why you are raising hand? Append function ಏನಿದೆ, append function ಒಳಗಡೆ ನಾನು ಯಾವ ಎಲಿಮೆಂಟ್ ನ ಸ್ಟಾಕ್ ಆಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, I am pausing here and I am adding that new element into glass stack function. Glass stack ಅನ್ನೋ ಒಂದು ಸ್ಟಾಕ್ ಒಳಗಡೆ, glass stack is the name of the stack. So glass stack ಅನ್ನೋ ಸ್ಟಾಕ್ ಒಳಗಡೆ ಎಲಿಮೆಂಟ್ ನಾನು ಏನ್ ಮಾಡ್ತಾ ಇದೀನಿ, append function ಯೂಸ್ ಮಾಡ್ಕೊಂಡು ಆಡ್ ಮಾಡ್ತಾ ಇದೀನಿ. That is called push operation job. Clear? Yes, Yeah. sir. Yes. So next we will move on to the pop. Pop ಹೋಗೋಣ. Next we will move on to the pop. So here pop says remove the topmost element from the stack. ಈಗ ನಿಮ್ಮ ಹತ್ರ ಸ್ಟಾಕ್ ಇದೆ like this. So let assume you have a stack. You have a stack like this. Okay, ಈ ತರ ಒಂದು ಸ್ಟಾಕ್ ಇದೆ ಅನ್ಕೊಳ್ಳೋಣ. So you have added 1, 2 and 3. So 3 elements ಇದೆ ಅನ್ಕೊಳ್ಳೋಣ. ಈಗ ಪಾಪ್ ಮಾಡ್ಬೇಕು. ಪಾಪ್ ಮಾಡ್ಬೇಕಾದ್ರೆ ಈ ಒಂದು ಸ್ಟಾಕ್ ಒಳಗಡೆ ಫಸ್ಟ್ ನೀವು ಯಾವ್ದನ್ನ ರಿಮೂವ್ ಮಾಡ್ಬೇಕಾಗತ್ತೆ? Can we remove one directly? No, sir. So which element should we remove? Three element. So 3, the top element in the stack is 3. So 3 ನ ಏನ್ ಮಾಡ್ತೀವಿ? ರಿಮೂವ್ ಮಾಡ್ತಾ ಹೋಗ್ತೀವಿ. Remove. Correct? So 3 will be Yes, removed sir. first. That is called topmost. That is called topmost. Topmost ಇದನ್ನ element. ನಾವು topmost ಅಂತ ಹೇಳ್ತೀವಿ. So that is the topmost element. So remove the topmost element from the stack. If the stack is empty, attempting to pop causes underflow. Topmost element ನ ರಿಮೂವ್ ಮಾಡ್ತೀರಾ, that is called pop ಅಂತ ಹೇಳ್ತೀವಿ. In case ಏನು ಎಲಿಮೆಂಟ್ಸ್ ಇಲ್ಲ, so for example, so ಈ ಒಂದು ಸ್ಟಾಕ್ ಒಳಗಡೆ ಯಾವ ಎಲಿಮೆಂಟ್ಸ್ ಇಲ್ಲ, still you are trying to remove an element, so that status we call it as what? Underflow exception. Underflow ಯಾವ ಒಂದು ಸ್ಟೇಟಸ್ ನ ಅಂಡರ್ಫ್ಲೋ ಅಂತೀವಿ. Since there is no element in the stack ಒಳಗಡೆ ಎಲಿಮೆಂಟ್ಸ್ ಇಲ್ಲ, but still you are trying to remove an element from empty stack, that status we call it as underflow. So example for, syntax for pop function is glass stack dot pop. Sir, ಇಲ್ಲಿ ಯಾಕೆ ಸರ್ ನಾವು pop function ಒಳಗಡೆ
ಯಾವುದೇ ಎಲಿಮೆಂಟ್ ನ ಪಾಸ್ ಮಾಡ್ತಾ ಇಲ್ಲ. ಸೊ ಯುವರ್ ಮೀಟಿಂಗ್ ವಿಲ್ ಎಂಡ್ ಇನ್ 10 minutes. ಓಕೆ, 10 ನಿಮಿಷದಲ್ಲಿ ಮೀಟಿಂಗ್ ಎಂಡ್ ಆಗುತ್ತೆ ಅಂತ ನನಗೆ ಮೆಸೇಜ್ ಬರ್ತಾ ಇದೆ. ಸೊ ನೋಡ್ಕೊಳ್ಳಿ, ಈಗ 10:25, 10:35ಗೆ ಎಂಡ್ ಆಗುತ್ತೆ. ಮತ್ತೆ ನಾವು ರೀಜಾಯಿನ್ ಆಗೋಣ. ಓಕೆ, Yes, sir. ಸೊ ಗ್ಲಾಸ್ ಸ್ಟಾಕ್ ಡಾಟ್ ಪಾಪ್ ಅಂತ ಇದೆ ಅಲ್ವಾ, ಇಲ್ಲಿ ಪಾಪ್ ಫಂಕ್ಷನ್ ಯಾಕೆ ನಾವು ಎಲಿಮೆಂಟ್ ನಾವು ಪಾಸ್ ಮಾಡ್ತಾ ಇಲ್ಲ ಅಂದ್ರೆ, ಸ್ಟ್ರೈಟ್ ಅವೇ ಪಾಪ್ ಫಂಕ್ಷನ್ ವಿಲ್ ರಿಮೂವ್ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟಾಕ್. ಸ್ಟಾಕ್ ಒಳಗಡೆ ಇರುವಂತ ಟಾಪ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ನೇ ರಿಮೂವ್ ಮಾಡುತ್ತೆ. ಹಾಗಾಗಿ ಯಾವ ಎಲಿಮೆಂಟ್ ನ ರಿಮೂವ್ ಮಾಡ್ಬೇಕು ಅಂತ ನಾವು ಎಲಿಮೆಂಟ್ ನ ಹೆಸರನ್ನ ಅಥವಾ ಎಲಿಮೆಂಟ್ ನ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪಾಪ್ ಅಂದ್ರೆ ಸ್ಟಾಕ್ ಅಲ್ಲಿ ಟಾಪ್ ಮೋಸ್ಟ್ ಅಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಆ ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಯು ಅಂಡರ್ಸ್ಟ್ಯಾಂಡಿಂಗ್? ಟಾಪ್ ನಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಆ ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಸೊ ದಟ್ ಈಸ್ ಪಾಪ್ ಫಂಕ್ಷನ್ ಗೆ ವಿ ನೋ ನೀಡ್ ಟು ಪಾಸ್ ಎನಿ ಎಲಿಮೆಂಟ್ಸ್ ಇನ್ ದ ಫಂಕ್ಷನ್ ಕಾಲ್. ಸೊ ದಿಸ್ ಇಸ್ push and pop ಬಗ್ಗೆ. Then again is empty function is there. So is empty ನಿಮಗೆ ಹೇಳ್ತಾ ಇದೆ is empty. It's a question marking function. Question mark ಮಾಡ್ತಾ ಇರುವಂತದ್ದು. So check whether stack has any element or not. Stack ಒಳಗಡೆ ಏನಾದ್ರು ಎಲಿಮೆಂಟ್ಸ್ ಇದೆಯಾ ಇಲ್ವಾ? ಸೊ ಎಲಿಮೆಂಟ್ಸ್ ಇದ್ರೆ it returns true. If empty returns false. ಸೊ ಅದ್ರೊಳಗಡೆ ಏನಾದ್ರು ಎಲಿಮೆಂಟ್ಸ್ ಇದೆ ಸ್ಟಾಕ್ ಒಳಗಡೆ ಅಂದ್ರೆ it returns true. ಎಲಿಮೆಂಟ್ಸ್ ಏನು ಇಲ್ಲ ಸ್ಟಾಕ್ ಒಳಗಡೆ, ಕಂಪ್ಲೀಟ್ ಸ್ಟಾಕ್ ಒಳಗಡೆ ಏನು ಎಲಿಮೆಂಟ್ಸ್ ಇಲ್ಲ, ಜಸ್ಟ್ ಇಟ್ ಈಸ್ ಎಂಪ್ಟಿ ಸ್ಟಾಕ್, ದೆನ್ ಈಸ್ ಎಂಪ್ಟಿ ಫಂಕ್ಷನ್ ರಿಟರ್ನ್ಸ್ ಫಾಲ್ಸ್. ಟ್ರೂ ಅಂದ್ರೆ ಏನಾದ್ರೂ ಎಲಿಮೆಂಟ್ಸ್ ಇದ್ರೆ ಅಂತ, ಫಾಲ್ಸ್ ಅಂದ್ರೆ ಆ ಸ್ಟಾಕ್ ಒಳಗಡೆ ಯಾವುದೇ ಎಲಿಮೆಂಟ್ಸ್ ಇಲ್ಲ ಅಂತ. ಕ್ಲಿಯರ್ ವಿತ್ ದಿಸ್? And similarly, Yes, another sir. operation on peak, another operation on stack, that is peak. Is ಪೀಕ್ ಅನ್ನೋ ಆಪರೇಷನ್ ಯೂಸ್ ಮಾಡ್ತೀವಿ. ಸೊ ಈ ಪೀಕ್ ಆಪರೇಷನ್ ಏನ್ ಮಾಡತ್ತಂದ್ರೆ ಇಟ್ ವಿಲ್ ನಾಟ್ ರಿಮೂವ್. ರಿಮೆಂಬರ್, ಪಾಪ್ಗೂ ಪೀಕ್ಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಪಾಪ್ ವಿಲ್ ರಿಮೂವ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟಾಕ್. ಸ್ಟಾಕ್ ನ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವ್ದಿದೆ ಅದನ್ನ ರಿಮೂವ್ ಮಾಡುತ್ತೆ. ಅದೇ ಪೀಕ್ ಎಲಿಮೆಂಟ್ ವಿಲ್ ನಾಟ್, ಪೀಕ್ ಫಂಕ್ಷನ್ ವಿಲ್ ನಾಟ್ ರಿಮೂವ್, ಯಾವುದೇ ಎಲಿಮೆಂಟ್ ನ ರಿಮೂವ್ ಮಾಡಲ್ಲ, ಬಟ್ ಇಟ್ ರೀಡ್ಸ್ ದ ವ್ಯಾಲ್ಯೂ ಆಫ್ ದ ಟಾಪ್ ಮೋಸ್ಟ್ ಎಲಿಮೆಂಟ್. ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದಿ ಸ್ಟಾಕ್ ಏನಿದೆ, ಸೊ ಅಥವಾ ಟಾಪ್ ಆಫ್ ದಿ ಸ್ಟಾಕ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಆ ಎಲಿಮೆಂಟ್ ನ ರೀಡ್ ಮಾಡುತ್ತೆ ಅಷ್ಟೇನೆ. ಇಟ್ ವಿಲ್ ನಾಟ್ ಡಿಲೀಟ್ ಅಥವಾ ಇಟ್ ವಿಲ್ ನಾಟ್ ರಿಮೂವ್ ಫ್ರಮ್ ದ ಸ್ಟಾಕ್. ಇಟ್ ಜಸ್ಟ್ ರೀಡ್ ದ ವ್ಯಾಲ್ಯೂ ಆಫ್ ದಿ ಟಾಪ್ ಮೋಸ್ಟ್ ಎಲಿಮೆಂಟ್ ವಿತೌಟ್ ರಿಮೂವಿಂಗ್ ಇಟ್. ಯಾವುದೇ ಕಾರಣಕ್ಕೊಂದು ರಿಮೂವ್ ಮಾಡಲ್ಲ, ಬರೀ ವ್ಯಾಲ್ಯೂನ ರೀಡ್ ಮಾಡುತ್ತೆ. ಯಾವ ವ್ಯಾಲ್ಯೂ ಇದೆ ಅಂತ ಮಾತ್ರ ನಮ್ಗೆ ಹೇಳುತ್ತೆ ಬಿಟ್ರೆ ಇಟ್ ವಿಲ್ ನಾಟ್ ರಿಮೂವ್. ಸೊ ರಿಟರ್ನ್ಸ್ ನನ್ ಇಫ್ ಸ್ಟಾಕ್ ಇಸ್ ಎಂಪ್ಟಿ. ಇನ್ ಕೇಸ್ ಸ್ಟಾಕ್ ಕಂಪ್ಲೀಟ್ ಆಗಿ ಎಂಪ್ಟಿ ಸಂದರ್ಭದಲ್ಲಿ ಇಟ್ ರಿಟರ್ನ್ಸ್ ನನ್, ಅಂದ್ರೆ ಏನು ಇಲ್ಲ, ಟಾಪ್ ಅಲ್ಲಿ ಏನು ಇಲ್ಲ ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ಸೊ ಇಷ್ಟು ಈ ಆಪರೇಷನ್ಸ್ ಆನ್ ಸ್ಟಾಕ್. ಎನಿ ಡೌಟ್ಸ್ ಇನ್ ದಿ ಸ್ಟಾಕ್? ಈ ಆಪರೇಷನ್ಸ್ ಅಲ್ಲಿ No, ಏನಾದ್ರು sir. ಇದೆಯಾ? No, So now sir. we'll move on to the next slide. No, sir. Right, next slide ಹೋಗೋಣ. Okay, so you can see some arithmetic notations and infix to postfix conversion. So we already discussed about ಯಾವ ರೀತಿಯಾಗಿ ಒಂದು ಅರ್ಥಮೆಟಿಕಲ್ ನೋಟೇಷನ್ಸ್ ಇರುತ್ತೆ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ನ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ, ಅದರ ಒಂದು ರೂಲ್ಸ್ ಏನು ಅಂತ ನಾವು ಆಲ್ರೆಡಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಬಟ್ ಲೆಟ್ಸ್ ಸಿ ಒನ್ ಎಕ್ಸಾಂಪಲ್ ತಗೊಂಡು ಯಾವ ರೀತಿಯಾಗಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಟಾಗ ಅದನ್ನ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡಕ್ಕೆ ನಾವು ಫಾಲೋ ಮಾಡ್ಬೇಕಾಗಿರುವಂತಹ ಒಂದು ರೂಲ್ಸ್ ಏನು ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಸೊ ಅರ್ಥಮೆಟಿಕಲ್ ನೋಟೇಷನ್ಸ್ ಅಂಡ್ ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಅಥವಾ ಕನ್ವರ್ಷನ್ ಅನ್ನ ನೋಡೋಣ. ಸೊ 3 ನೋಟೇಷನ್ಸ್ ನಾವು ನೋಡ್ತೀವಿ. ಯಾವ್ಯಾವ್ದು 3 ಅರ್ಥಮೆಟಿಕಲ್ ನೋಟೇಷನ್ಸ್ ಅಂದ್ರೆ, ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಎರಡನೇದು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್, ಮೂರನೇದು ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. These 3 are 3 basic arithmetic notations used in stack. First one is infix. What do you mean by infix expression? How to identify infix expressions ಅಂತಂದಾಗ, operator ಏನಿದೆ, the operator comes between 2 operands. Operator comes between 2 operand. Example, A
plus B. A plus B. So this is called infix. ನೋಡಿ ಇಲ್ಲಿ ಆಪರೇಟರ್ ಏನಿದೆ ಪ್ಲಸ್ ಅನ್ನೋ ಆಪರೇಟರ್ ನಾವೇನ್ ನೋಡ್ತಾ ಇದೀವಿ ಇಲ್ಲಿ, ದಿಸ್ ಕಮ್ಸ್ ಬಿಟ್ವೀನ್ ಟು ಅಪರೆಂಡ್. ಎ ಮತ್ತೆ ಬಿ ಮಧ್ಯದಲ್ಲಿ ನಾವು ಒಂದು ಆಪರೇಟರ್ ನ ನೋಡ್ತಾ ಇದೀವಿ. ದಟ್ ಈಸ್ ವೈ ಇಟ್ ಈಸ್ ಇನ್ಫಿಕ್ಸ್. ಇನ್ ಅಂದ್ರೆ ಮಧ್ಯೆ ಅಥವಾ ಒಳಗೆ, ಒಳಗಡೆ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡ್ತಾ ಇದೀರಾ, ಎಕ್ಸ್ ಪ್ಲಸ್ ವೈ ರಿಕ್ವೈರ್ಸ್ ಬಾಡ್ಮಾಸ್ ರೂಲ್. ಇದಕ್ಕೆ ಬಾಡ್ಮಾಸ್ ರೂಲ್ಸ್ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರಿಫಿಕ್ಸ್ ಗೆ ಬಂದಾಗ ಅಥವಾ ಪಾಲಿಶ್ ನೊಟೇಶನ್ ಅಂತ ಕೂಡ ಕರಿತೀವಿ. ಪ್ರಿಫಿಕ್ಸ್ ನ ನಾವೇನಂತ ಕರಿತೀವಿ? ಪಾಲಿಶ್ ನೊಟೇಶನ್. ಇನ್ ಕೇಸ್ ಇನ್ಫಿಕ್ಸ್ ಟು ಪಾಲಿಶ್ ನೊಟೇಶನ್ ಅಂತ ಕೇಳ್ಬಿಟ್ರು ಅಥವಾ ಇನ್ಫಿಕ್ಸ್ ಟು ರಿವರ್ಸ್ ಪಾಲಿಶ್ ನೊಟೇಶನ್ ಅಂತ ಕೇಳಿದ್ರು, ಡೋಂಟ್ ಗೆಟ್ ಕನ್ಫ್ಯೂಸ್. ಇದ್ಯಾವ್ದಿದಪ್ಪ? ನಮ್ಗೆ ಇನ್ಫಿಕ್ಸ್ ಟು ಪ್ರಿಫಿಕ್ಸ್ ಆಗಿದೆ, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಆಗಿದೆ. ಯಾವ್ದಿದು? ಇನ್ಫಿಕ್ಸ್ ಟು ಪಾಲಿಶ್ ನೊಟೇಶನ್ ಯಾವುದು? ಇನ್ಫಿಕ್ಸ್ ಟು ರಿವರ್ಸ್ ಪಾಲಿಶ್ ನೊಟೇಶನ್ ಯಾವುದು? ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಪಾಲಿಶ್ ಅಂದ್ರೆ ಪ್ರಿಫಿಕ್ಸ್, ರಿವರ್ಸ್ ಪಾಲಿಶ್ ಅಂದ್ರೆ ಪೋಸ್ಟ್ ಫಿಕ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ ಇಷ್ಟ. ಸೊ ಪ್ರಿಫಿಕ್ಸ್ ಅಂದಾಗ ಪ್ರಿ ಮೀನ್ಸ್ ಮುಂಚೆ. ಆಪರೇಟರ್ ಅನ್ನೋದು ಅಪ್ರಾಂಡ್ಸ್ ಗಿಂತ ಮುಂಚೆನೆ ಬಂತು ಅಂದ್ರೆ ಅದನ್ನ ನಾವು ಪ್ರಿಫಿಕ್ಸ್ ನೊಟೇಶನ್ ಅಂತ ಕರಿತೀವಿ. ಆಪರೇಟರ್ ಬಿಫೋರ್ ಅಪ್ರಾಂಡ್ಸ್, ಅಪ್ರಾಂಡ್ಸ್ ಗಿಂತ ಮುಂಚೆನೆ ನಿಮ್ಗೆ ಆಪರೇಟರ್ ಬರ್ತಾ ಇದೆ ಅಂದ್ರೆ ಅದನ್ನ ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೀವು ನೋಡ್ಬೋದು, ಪ್ಲಸ್ ಎಕ್ಸ್ ವೈ. ಮೇಲೆ ಎಕ್ಸಾಂಪಲ್ ಇನ್ಫಿಕ್ಸ್ ಅಂದಾಗ ಎಕ್ಸ್ ಪ್ಲಸ್ ವೈ ನೋಡಿದ್ವಿ, ಇಲ್ಲಿ ಪ್ಲಸ್ ಎಕ್ಸ್ ವೈ. ಸಿ ಆಪರೇಟರ್ ಪ್ಲಸ್ ಈಸ್ ಕಮಿಂಗ್ ಬಿಫೋರ್ ಎಕ್ಸ್ ಅಂಡ್ ವೈ. ಎಕ್ಸ್ ವೈ ಗಿಂತ ಮುಂಚೆನೆ ಆಪರೇಟರ್ ಬರ್ತಾ ಇದೆ, ಹಾಗಾಗಿ ಇದನ್ನ ನಾವು ಪ್ರಿಫಿಕ್ಸ್. ಪ್ರಿ ಮೀನ್ಸ್ ಮುಂಚೆನೆ. ಪ್ರೀ ಲಂಚ್, ಪ್ರೀ ವೆಡ್ಡಿಂಗ್ ಕೇಳಿರ್ತೀರ ಇದನ್ನ. ಪ್ರೀ ಮೀನ್ಸ್ ಮುಂಚೆ ಅಂತ. ಸೊ ನೋ ಪ್ಯಾರಂಥೆಸಿಸ್ ನೀಡೆಡ್. ಇಲ್ಲಿ ಯಾವುದೇ ತರಹದ ಪ್ಯಾರಂಥೆಸಿಸ್ ನಮ್ಗೆ ಬೇಕಾಗಿಲ್ಲ. ಪ್ಯಾರಂಥೆಸಿಸ್ ಅಂದ್ರೆ ಈ ತರ ಬ್ರಾಕೆಟ್ಸ್ ನಾವು ಪ್ಯಾರಂಥೆಸಿಸ್ ಅಂತ ಹೇಳೋದು. ಬಾಡ್ಮಾಸ್ ರೂಲ್ ಅಲ್ಲಿ ಪ್ಯಾರಂಥೆಸಿಸ್ ಬರುತ್ತೆ, ಈ ಪ್ರಿಫಿಕ್ಸ್ ಅಲ್ಲಿ ಪ್ಯಾರಂಥೆಸಿಸ್ ನಮ್ಗೆ ಬರೋದಿಲ್ಲ. ಸೊ ನೋ ಪ್ಯಾರಂಥೆಸಿಸ್ ನೀಡೆಡ್. ಅದೇ ತರ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಬಂದಾಗ, ದಟ್ ಈಸ್ ರಿವರ್ಸ್ ಪಾಲಿಶ್ ನೊಟೇಶನ್ ಗೆ ಬಂದಾಗ, here the operator is coming after operand. That is why post lunch, post ಅಂದ್ರೆ after. So operator is coming after the operand. Operands ಗಿಂತ ಮುಂಚೆ ಬಂದ್ರೆ ಪ್ರಿಫಿಕ್ಸ್, ಅಪರಾಂಡ್ಸ್ ನ ನಂತರ ಆಪರೇಟರ್ ಬಂದ್ರೆ ಅದನ್ನ ಪೋಸ್ಟ್ ಫಿಕ್ಸ್ ಅಂತೀವಿ. ಎಕ್ಸಾಂಪಲ್ ಎಕ್ಸ್ ವೈ ಪ್ಲಸ್. ಹಿಯರ್ ಎಕ್ಸ್ ವೈ ಅನ್ನೋದು ಅಪರಾಂಡ್ಸ್, ಪ್ಲಸ್ ಇಸ್ ಅನ್ ಆಪರೇಟರ್. ಸೊ ಆಪರೇಟರ್ ಇಸ್ ಕಮಿಂಗ್ ಆಫ್ಟರ್ ಅಪರಾಂಡ್ಸ್, ಹಾಗಾಗಿ ಇದನ್ನ ನಾವು ಪೋಸ್ಟ್ ಫಿಕ್ಸ್ ಅಥವಾ ರಿವರ್ಸ್ ಪಾಲಿಶ್ ನೊಟೇಶನ್ ಅಂತ ಕೂಡ ಕರಿತೀವಿ. ಸಿಂಗಲ್ ಲೆಫ್ಟ್ ಟು ರೈಟ್ ಟ್ರಾವರ್ಸಲ್ ಈಸ್ ಸಫಿಶಿಯಂಟ್. ಸೊ ಅಂದ್ರೆ ಸ್ಪೆಸಿಫಿಕ್ ಈ ಒಂದು ಏನೋ ಪೋಸ್ಟ್ ಫಿಕ್ಸ್ ಏನಿದೆ, ಸಿಂಗಲ್ ಲೆಫ್ಟ್ ಟು ರೈಟ್ ಟ್ರಾವರ್ಸಲ್ ನಾವು ಮಾಡ್ತಾ ಹೋಗ್ತೀವಿ ಅಂತ. ಓಕೆ, ಸೊ ಇಷ್ಟು ಯಾವ ಒಂದು ನೊಟೇಶನ್ಸ್ ಇದೆ, ಅರ್ಥಮೆಟಿಕಲ್ ನೊಟೇಶನ್ಸ್ ಇದೆ ಅನ್ನುವಂಥದ್ದು. ನಾವು ವಿಲ್ ವಾಂಟ್ ಟು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ನ ಮಾಡ್ಬೇಕು ಅಂದ್ರೆ, ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಅವರನ್ನೇ. ಸೊ ನೀವು ಅದನ್ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದಾಗ ನೀವು ಯಾವ್ಯಾವ ರೂಲ್ ಅನ್ನ ಫಾಲೋ ಮಾಡ್ಬೇಕು ಅಂತ ಬಂದ್ರೆ, ಸೊ ಯು ಕ್ಯಾನ್ ಸಿ ಸಮ್ ರೂಲ್ಸ್ ಹಿಯರ್. Operands are directly appended to the postfix string. So you just remember, ನಾವು ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಒಂದು ಸ್ಟ್ರಿಂಗ್ ತಗೊಳ್ತಾ ಇದ್ವಿ, ಫ್ರಮ್ ಲೆಫ್ಟ್ ಟು ರೈಟ್ ಸ್ಕ್ಯಾನ್ ಮಾಡ್ತಾ ಹೋಗ್ತಾ ಇದ್ವಿ. ಫ್ರಮ್ ಲೆಫ್ಟ್ ಟು ರೈಟ್ ಒಂದೊಂದನ್ನ ನಾವು ಸ್ಕ್ಯಾನ್ ಮಾಡ್ತಾ ಹೋಗ್ತಾ ಇದ್ವಿ. ಸ್ಟ್ಯಾಕ್ ಒಳಗಡೆ ಆಪರೇಟರ್ಸ್ ಮಾತ್ರ ಬರ್ತಾ ಇತ್ತು. ಸೊ ಔಟ್ಪುಟ್ ಸ್ಟ್ರಿಂಗ್ ಏನಿರ್ತಾ ಇತ್ತು ಅವನ್ನ ಡೈರೆಕ್ಟ್ ಆಗಿ ಅಪರಾಂಡ್ಸ್ ಎಲ್ಲ ನಾವು ಡೈರೆಕ್ಟ್ ಆಗಿ ಅಪೆಂಡ್ ಮಾಡ್ತಾ ಇದ್ವಿ, ಹೊರಗಡೆಗೆ ಡೈರೆಕ್ಟ್ ಆಗಿ ಆಡ್ ಮಾಡ್ತಾ ಇದ್ವಿ ಅಂತ, ರೈಟ್? ಸೊ ಅಪರಾಂಡ್ಸ್ ಆರ್ ಡೈರೆಕ್ಟ್ಲಿ ಅಪೆಂಡೆಡ್ ಟು ಪೋಸ್ಟ್ ಫಿಕ್ಸ್ ಸ್ಟ್ರಿಂಗ್. ಪೋಸ್ಟ್ ಫಿಕ್ಸ್ ಅಂದ್ರೆ ಆಚೆಗೆ ಬರ್ತಾ ಇತ್ತು, ಔಟ್ಪುಟ್ ಸ್ಟ್ರಿಂಗ್ ಗೆ ಬಂದ್ಬಿಡ್ತಾ ಇತ್ತು ಅಂತ. ಸೊ ಅಪರಾಂಡ್ಸ್ ಆರ್ ಡೈರೆಕ್ಟ್ಲಿ ಅಪೆಂಡೆಡ್ ಟು ಪೋಸ್ಟ್ ಫಿಕ್ಸ್ ಸ್ಟ್ರಿಂಗ್. ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಸ್ಟ್ರಿಂಗ್ಸ್ ಗೆ ಅಪೆಂಡ್ ಮಾಡ್ಬಿಡ್ಬಹುದು, ಅದನ್ನ ಅಂದ್ರೆ ಹೊರಗಡೆ ತಗೊಂಡ್ಬಿಡ್ಬಹುದು. ಓನ್ಲಿ ಆಪರೇಟರ್ಸ್ ಮಾತ್ರ ಸ್ಟಾಕ್ ಒಳಗಡೆ ಪುಷ್ ಆಗ್ತಾ ಹೋಗುತ್ತೆ. ಇಲ್ಲ ಅಪರಾಂಡ್ಸ್ ಬಂದಾಗ ಅದನ್ನ ಡೈರೆಕ್ಟ್ ಆಗಿ ನಾವು ಪಾಪ್ ಮಾಡ್ಬಿಡ್ತಾ ಇದೀವಿ ಹೊರಗಡೆಗೆ ಅಂತ. ಸೊ ಲೆಫ್ಟ್ ಪ್ಯಾರಂಥೆಸಿಸ್ ಬಂತು. ಸೊ ಲೆಫ್ಟ್ ಪ್ಯಾರಂಥೆಸಿಸ್ is always pushed onto the stack. ನಿಮ್ಗೆ ಲೆಫ್ಟ್ ಪ್ಯಾರಂಥೆಸಿಸ್ ಬಂತು ಅಂದಾಗ ಅದನ್ನ ನೀವು ಸ್ಟಾಕ್ ಗೆ ಪುಷ್ ಮಾಡ್ತೀವಿ ಅಂಟಿಲ್ ನಿಮ್ಗೆ
ರೈಟ್ ಪ್ಯಾರಂಥೆಸಿಸ್ ಸಿಗೋವರೆಗೂ. ರೈಟ್ ಪ್ಯಾರಂಥೆಸಿಸ್ ಅಂದ್ರೆ